ಥ್ಯಾಂಕ್ ಯು. ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಕಾಡಂಚಿನ ಪ್ರದೇಶದ ಜನ ಹೇಗಿದ್ದಾರೆ, ಜೊತೆಗೆ ಅವ್ರು ಹೇಗೆ ಬದುಕ್ತಾರೆ ಅನ್ನೋದನ್ನ ಇಲ್ಲಿ ವಿವರವಾಗಿ ತೋರಿಸುವಂತ ಕೆಲಸ ಮಾಡ್ತೇನೆ. ಪ್ರಮುಖವಾಗಿ ಸ್ವತಂತ್ರ ಬಂದಾಗಿಂದ ಕೂಡ ಕಾಡಂಚಿನ ಜನರಿಗೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ರಸ್ತೆ ಇಲ್ಲ, ವಿದ್ಯುತ್ ಇಲ್ಲ. ಹಾಗಾಗಿ ಇಡೀ ವ್ಯವಸ್ಥೆಯನ್ನ ನೋಡಿದ್ರೆ ನೀವು ಕೂಡ ಕಳ್ಳು ಚುರು ಅನ್ನತ್ತೆ ಗಮನಿಸಬಹುದು. ಸಂಪೂರ್ಣವಾಗಿ ಹೋಗೋದಕ್ಕೆ ರಸ್ತೆ ಇಲ್ಲ. ಈ ರೀತಿಯಾಗಿ ಕಟ್ಟಿಗೆ ಸೇತುವೆಗಳನ್ನ ಅಲ್ಲಲ್ಲಿ ಕಟ್ಟಿಗೆ ಸೇತುವೆಗಳನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇದೇ ರೀತಿಯಾಗಿ ಸಾವಿನ ನಡೆಗೆ ಅಂದ್ರೆ ಬೈಕ್ ಮಾತ್ರ ಈ ಒಂದು ಹೋಗುತ್ತೆ. ಕಟ್ಟಿಗೆಯಿಂದ ಸ್ವತಃ ಕಟ್ಟಿಗೆಯಿಂದ ಮಾಡಿಕೊಂಡು ತಾವು ಹೋಗೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಗಮನಿಸಬಹುದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಈ ಒಂದು ನಾಲ ಬಂಡೂರಿ ನಾಲದ ಏನು ಪ್ರವಾಹಕ್ಕೆ ತುತ್ತಾಗಿ ಸಾವಿಗೆ ಶರಣಾಗುವಂತ ಸ್ಥಿತಿ ಕೂಡ ಇರುವಂತದ್ದು. ಸುಮಾರು ವರ್ಷಗಳಂದ್ರೆ ಸ್ವತಂತ್ರ ಬಂದಾಗಿಂದ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ನಮಗೆ ರಸ್ತೆಯನ್ನ ಕೊಡಿ, ವಿದ್ಯುತ್ ಅನ್ನ ಕೊಡಿ, ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತೇನೆ. ಯಾವ ರೀತಿ ಕಟ್ಟಿಗೆ ಇದೆ ಅನ್ನೋದನ್ನು ತೋರಿಸುವಂತ ಕೆಲಸವನ್ನ ಮಾಡ್ತೇನೆ. ಗಮನಿಸಬಹುದು ಸ್ವತಃ ತಮ್ಮ ಕೈಗಳಿಂದ ಈ ರೀತಿ ಹಸಿ ಕಟ್ಟಿಗೆಗಳನ್ನ ಬಡ್ಕೊಂಡು ಅಂದ್ರೆ ಮಳೆಗಾಲ ಬರ್ತಿದ್ದಂತೆ ಈ ರೀತಿ ಕಟ್ಟಿಗೆಯನ್ನ ಜೊತೆಗೆ ಅದಕ್ಕೆ ಹಗ್ಗವನ್ನ ಈ ಮರಗಳಿಗೆ ಕಟ್ತಾರೆ. ಜೊತೆಗೆ ಅದಕ್ಕೆ ಸಪೋರ್ಟಿವ್ ಆಗಿ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ತಂತಿಯನ್ನ ಕೂಡ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇದೇ ರೀತಿಯಾಗಿ ಬೈಕ್ ನಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ರೇಷನ್ ಆದ್ರೆ ಅಥವಾ ಹೆಲ್ತ್ ಎಮರ್ಜೆನ್ಸಿ ಆದ್ರೆ ಸಾವು ಕೂಡ ಇಲ್ಲಿ ಸಂಭವಿಸುವಂತ ಸಾಧ್ಯತೆ ಇರುವಂತದ್ದು. ಈ ಕುರಿತಂತೆ ರಿಪಬ್ಲಿಕ್ ಕನ್ನಡ ಒಂದು ದೊಡ್ಡ ಅಭಿಯಾನವನ್ನ ಮಾಡಿತ್ತು. ಆ ಅಭಿಯಾನಕ್ಕೆ ಮನದಂತ ರಾಜ್ಯ ಸರ್ಕಾರ ಅಥವಾ ಬೆಳಗಾವಿ ಜಿಲ್ಲಾಡಳಿತ ತಳೇವಾಡಿ ಅನ್ನೋ ಒಂದು ಗ್ರಾಮವನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡಿತ್ತು. ಗಮನಿಸಬಹುದು ಈ ರೀತಿಯಾದಂತಹ ಪ್ರವಾಹ ಪರಿಸ್ಥಿತಿ ಇರುವಂತದ್ದು. ಜೊತೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅಥವಾ ಬ್ರಿಡ್ಜ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಹೋಗುವಂತವ್ರು ಎಲ್ಲರೂ ಕೂಡ ಇಲ್ಲಿ ಅವರಿಗೆ ಪ್ರಾಣಾಪಾಯ ಸಂಭವಿಸುವಂತ ಪರಿಸ್ಥಿತಿ ಇರುವಂತದ್ದು. ಇದು ಖಾನಾಪುರ ತಾಲೂಕಿನ ಸುಮಾರು 10 ರಿಂದ 12 ಹಳ್ಳಿಗಳು ಇದೇ ರೀತಿಯಾಗಿರುವಂತದ್ದು. ಜೊತೆಗೆ ಸಂಪರ್ಕ ಸೇತುವೆ ಹೋಗುತ್ತೆ, ಜೊತೆಗೆ ಸರಿಯಾದಂತಹ ಕರೆಂಟ್ ಇರೋದಿಲ್ಲ. ಹಾಗಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು ಮಾಡ್ತಾರೆ. ಗಮನಿಸಬಹುದು ಇಲ್ಲಿ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವರನ್ನ ಮಾತಾಡ್ತೀನಿ. ಎಷ್ಟು ವರ್ಷ ಸರ್ ಹಿಂಗ पूर्व शिवाजी महाराज पुरत गाव आहेत रे. अभी का नहीं गाव, पुराना गाव 500 वर्ष का गाव आहे. ರಸ್ತೆ ಇಲ್ಲ, ವಿದ್ಯುತ್ ಕರೆಂಟ್ ಇಲ್ಲ, रस्ते ಇಲ್ಲ, ವಿದ್ಯುತ್ ಕರೆಂಟ್ ಇಲ್ಲ. ಕರೆಂಟ್ ಐತ್ ರೀ. ಈ बारिश आता ही टाइम खत्म जाते. ಸೇತುವೆ ನೀವು ಮಾಡಿದ हमारे गांव के लोग सभी मारे, ನೀವೆಲ್ಲರೂ ಕೂಡ ಮಾಡ್ಕೊಂಡು. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೆಲ್ತ್ ಎಮರ್ಜೆನ್ಸಿ ಆದ್ರೆ तो ತಿರ್ಡಿ ಹೋಗಿದ್ರಿ ಸರ್. ಇದು ರೇಷನ್ ಅಥವಾ ದಿನಬಳಕೆ ವಸ್ತುಗಳು ಬೇಕಾದ್ರೆ ರೇಷನ್ ಇದು ಸಿರ್ಪ್ लेके जाता है. ತಲೆ ಮೇಗೆಲ್ಲ ಹೋಗಿತ್ತು. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ? सरकार का ये ना हमारा गवाड़ी कुंगला पस्टिलो गांव का सभी क्या है तो अच्छा से. ಇದು ಸ್ಥಳೀಯ ನಿವಾಸಿ ಹೇಳ್ತಿರುವಂತದ್ದು. ಸದ್ಯ ಈ ಒಂದು ಪ್ರದೇಶ ಏನಿದೆ ಖಾನಾಪುರ ತಾಲೂಕಿನ ಏನು ನೇರ್ಸಿ ಅನ್ನೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಕಟ್ಟಿಗೆ ಬ್ರಿಡ್ಜ್ ಇರುವಂತದ್ದು. ಸುಮಾರು ಈ ಭಾಗದಲ್ಲಿ 3-4 ಹಳ್ಳಿಗಳಿರುವಂತದ್ದು. ಆ ಹಳ್ಳಿಗಳ ಸಂಪರ್ಕ ಇದೇ ಒಂದು ಸೇತುವೆ ಆಗಿರುವುದು. ಹಾಗಾಗಿ ಇದಕ್ಕೆ ರಸ್ತೆಯನ್ನು ಮಾಡಿ, ಸೇತುವೆಯನ್ನು ಮಾಡಿ, ನಮಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟಿವ್.